ಬಲಿಷ್ಠ ಉಗ್ರ ನರಸಿಂಹಸ್ವಾಮಿಯ ಯಂತ್ರ ಸಾಧನದ ಬಗ್ಗೆ ತಿಳ್ಕೊಳ್ಳೋಣ. ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಗಳು, ಬಾಲಗ್ರಹ ಪೀಡಾದಿ ಗ್ರಹಗಳ ದೋಷಗಳು, ತಂತ್ರಮಂತ್ರ ಶಾಪಗ್ರಸ್ತ ಯೋಗಗಳಿಂದ ಮುಕ್ತಿ ಸಿಗಬೇಕಂದ್ರೆ ಉಗ್ರ ನರಸಿಂಹಸ್ವಾಮಿಯ ಮಂತ್ರ ಉಚ್ಚಾರಣೆ ಮಾಡಿ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ಆ ಯಂತ್ರ ಏನಾದರೂ ಕಟ್ಕೊಂಡ್ರೆ ಯಾವುದೇ ದುಷ್ಟ ಗ್ರಹ ಪೀಡೆಗಳ ಕಾಡಾಟ, ನಕಾರಾತ್ಮಕ ಶಕ್ತಿಯ ತೊಂದರೆ ತಾಪತ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಇರೋದಿಲ್ಲ. ನಿಮ್ಮ ಮನೆಯನ್ನು ನೀವೇ ದಿಗ್ಬಂಧನ ಮಾಡಿಕೊಳ್ಳಬಹುದು ತಂತ್ರಶಕ್ತಿಯಿಂದ. ಹೇಗೆ ಮಾಡುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ನರಸಿಂಹಸ್ವಾಮಿಯ ಯಂತ್ರ ಸಾಧನದ ಬಗ್ಗೆ ತಿಳ್ಕೊಳ್ಳೋಣ. ಉಗ್ರ ನರಸಿಂಹಸ್ವಾಮಿಯ ಯಂತ್ರ ಸಾಧನದಿಂದ ಮಂತ್ರ ಉಚ್ಚಾರಣೆ ಮಾಡಿದರೆ ಜನದೃಷ್ಟಿ, ಶತ್ರುದೃಷ್ಟಿ, ಗ್ರಹಗತಿಗಳ ಪೀಡ, ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಗಳು, ಬಾಲಗ್ರಹ ಪೀಡಾದಿ ದೋಷಗಳು, ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದೂರಿಸ್ಬೋದು. ನಿಮ್ಮ ಮನೆಯಿಂದನೇ ಹೊರಗೆ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ನೀವೇ ದಿಗ್ಬಂಧನ ಮಾಡ್ಕೋಬೋದು ಈ ಯಂತ್ರ ಸಾಧನ ಮಾಡ್ಕೊಳ್ಳೋದ್ರಿಂದ. ಉಗ್ರ ನರಸಿಂಹನ ಮಂತ್ರಗಳಿಗೆ ಬಲಿಷ್ಠವಾದ ತಾಂತ್ರಿಕ ಶಕ್ತಿ ಇರ್ತದೆ. ಯಾವ ರೀತಿಯಲ್ಲಿ ಈ ಯಂತ್ರ ಸಾಧನ ನೀವು ಮಾಡ್ಕೋಬೇಕು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ. ಮತ್ತು ಇಂತಹ ಸಮಸ್ಯೆಗಳಿಂದ ನರಳುತ್ತಾ ಇದ್ದವರಿಗೆ ಬಹಳ ಒಳ್ಳೆಯ ಅವಕಾಶ, ಒಳ್ಳೆಯ ಪರಿಹಾರ ಅಂತ ಇದನ್ನು ನಾವು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ನೋಡಿ, ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಬೇಕೆನ್ನುವುದು ಮನುಷ್ಯನ ಆಸೆ, ಎಲ್ಲರ ಆಸೆನೂ ಅಂತ ಹೇಳ್ತೇವೆ ನಾವು. ಯಾವುದೇ ಕೆಲಸ ಕಾರ್ಯದಲ್ಲಿ ವಿಘ್ನಗಳು, ತೊಂದರೆಗಳು, ತಾಪತ್ರೆಗಳು ಇರಬಾರ್ದು. ಸಕಾಲವಾಗಿ ಸರಾಗವಾಗಿ ನಮ್ಮ ಕೆಲಸ ಕಾರ್ಯಗಳು ನಡಿಬೇಕು ಅನ್ನೋದು ಮನುಷ್ಯನ ಆಸೆ, ಆಕಾಂಕ್ಷೆಗಳಿರ್ತದೆ. ಆದರೂ ಕೂಡ ಕೆಲವೊಬ್ಬರ ಕೆಲಸ ಕಾರ್ಯಗಳು ವರ್ಷಾನುಗಟ್ಟಲೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಡೀತಾನೆ ಇರೋದಿಲ್ಲ. ಯಾವುದ್ಯಾವುದು? ಉದಾಹರಣೆಗೆ ಮನೆ ಕಟ್ಟಡ ನಿರ್ಮಾಣ ಮಾಡೋದು, ಜಮೀನು ಖರೀದಿ ಮಾಡೋದು, ಆಸ್ತಿನ ವಿಂಗಡಣೆ ಮಾಡಿಕೊಳ್ಳೋದು, ಮದುವೆ ಆಗುವಂಥ ವಿಚಾರ, ಸಂತಾನದಂತಹ ಸಮಸ್ಯೆಗಳು, ಯಾವುದಾದೊಂದು ವ್ಯಾಪಾರ ಮಾಡಬೇಕು, ವರ್ಷಾನುಗಟ್ಟಲೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು, ವ್ಯವಹಾರ ಮಾಡಬೇಕು, ಶಿಕ್ಷಣದಲ್ಲಿ ಉತ್ತುಂಗಕ್ಕೆ ಹೋಗಬೇಕು, ಸರ್ಕಾರಿ ಉದ್ಯೋಗಗಳನ್ನು ನಾವು ಪಡೀಬೇಕಾಗ್ತದೆ, ರಾಜಕೀಯ ಕ್ಷೇತ್ರಗಳಲ್ಲಿ ನಾವು ಬೆಳೀಬೇಕು ಅಂತ ಬಹಳ ಆಸೆ ಆಕಾಂಕ್ಷೆಗಳಿಟ್ಕೊಂಡು, ಮತ್ತು ಒಳ್ಳೆ ಸದೃಢ ಆರೋಗ್ಯಗಳಿರಬೇಕು, ಜನಮನ ಧನದಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಜನಮಾನಸದಲ್ಲಿ ಒಳ್ಳೆ ನಮಗೆ ಸ್ಥಾನಮಾನ ಬೇಕು, ಒಳ್ಳೆ ಗೌರವ ಬೇಕು ಅಂತ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಲೇಬೇಕು ಅಂತ ಹೋರಾಟ ಮಾಡಿಕೊಂಡು ಬದುಕ್ತಾನೆ ಇರ್ತಾರೆ. ತನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಬೆಳಿಬೇಕು ಅನ್ನುವಂಥ ಆಸೆ ಮನುಷ್ಯನ ಒಂದು ಸಂಕಲ್ಪ ಅಂತಲೂ ಕೂಡ ನಾವು ಹೇಳ್ಬೋದಾಗ್ತದೆ. ಇಂತಹ ಆಸೆಗಳಲ್ಲಿರುವಂತಹ ಮನುಷ್ಯನಿಗೆ ಕೆಲವೊಬ್ಬರಿಗೆ ಅದೃಷ್ಟ ಫಲದಿಂದ ಸಕ್ಸಸ್ಫುಲ್ ಆಗಬಹುದು, ಕೆಲವೊಬ್ಬರಿಗೆ ಸ್ವಪ್ರಯತ್ನದಿಂದ ಸಕ್ಸಸ್ಫುಲ್ ಆಗ್ಬೋದು, ಅಥವಾ ಯಾರ್ದೋ ಸಹಾಯ ಸಪೋರ್ಟಿಂದನೂ ಸಕ್ಸಸ್ಫುಲ್ ಆಗ್ಬೋದು. ಅವ್ರ ಡೆಸ್ಟಿನೇಷನ್ಗಳನ್ನ ಅವ್ರು ರೀಚ್ ಮಾಡ್ಕೋಬೋದು. ಇನ್ನೂ ಕೆಲವೊಬ್ಬರಿಗೆ ಇಂತಹ ಯಾವ ಕೆಲಸ ಕಾರ್ಯಗಳು ಕೈಗೂಡೋದಿಲ್ಲ. ಮಾನಸಿಕ ದೈಹಿಕ ಖಿನ್ನತೆಯಿಂದ ನರಳುತ್ತಾರೆ. ಯಾಕೆ? ದುಷ್ಟ ಗ್ರಹಗಳ ಪೀಡೆಗಳ ಕಾಡಾಟ ಇರ್ಬೋದು, ಜನದೃಷ್ಟಿ ಇರ್ಬೋದು, ಶತ್ರುದೃಷ್ಟಿ ಇರ್ಬೋದು, ಭೂತ ಆತ್ಮಗಳಂತಹ ಮಾನಸಿಕ ಭಯ ಇರ್ಬೋದು, ನೆಗೆಟಿವ್ ಎನರ್ಜಿಗಳಿರ್ಬೋದು, ಮನೆಯಲ್ಲಿ ಶಾಪಗಳಿರ್ಬೋದು, ಕರ್ಮಗಳಿರ್ಬೋದು. ಇದರಿಂದ ಏನಾಗ್ತದೆ? ಮನೆ ಮಠ ನಿರ್ಮಾಣ ಮಾಡಲಿಕ್ಕೆ ಒದ್ದಾಡ್ತಾ ಇರ್ತಾರೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗದೆ ಒದ್ದಾಡ್ತಾ ಇರ್ತಾರೆ, ಭೂಮಿ ಆಸ್ತಿ ಖರೀದಿ ಮಾಡೋದ್ರಲ್ಲಿ ತೊಂದರೆ ಇರ್ತದೆ, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ನರಳುತ್ತಾ ಇರ್ತಾರೆ, ಮಾನಸಿಕ ಖಿನ್ನತೆಯಿಂದ ದೊಡ್ಡ ಮಾರಿ ಅಂತಲೇ ಹೇಳ್ಬೋದು, ರೋಗ ರುಜಿನಗಳಿಗೆ ತುತ್ತಾಗುವಂಥ ಲಕ್ಷಣಗಳಿಗೂ ಹೋಗ್ಬಿಡ್ತಾರೆ. ಇಂಥ ನೆಗೆಟಿವಿಟಿಗಳಿಂದ ಯಾರು ಕೈಯಿಂದ ಮಾಡ್ಕೊಳ್ಳೋದಿಲ್ಲ ಇಂಥ ಸಮಸ್ಯೆಗಳನ್ನ. ಅಚಾನಕ್ಕಾಗಿ ಮಿಸ್ಟೇಕಾಗಿ ಅವ್ರಗಳ ಮೇಲೆ ಇದು ಬಂದು ಒದಗುತ್ತೆ. ಯಾವುದೋ ಶತ್ರುವಿಂದ ಬರ್ಬೋದು, ಹಿತೇಶಿಯಿಂದ ಬರ್ಬೋದು, ಒಡನಾಡಿಗಳಿಂದ ಬರ್ಬೋದು, ಸ್ನೇಹಿತರಿಂದ ಬರ್ಬೋದು, ಸಂಬಂಧಿಕರಿಂದ ಬರ್ಬೋದು. ಯಾವ ಕೆಲಸ ಕಾರ್ಯಗಳು ನಡೀತಾನೆ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಜನರೆಲ್ಲ ಸಕ್ಸಸ್ಫುಲ್ ಆಗ್ತಾ ಇರ್ತದೆ, ನೀವು ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಆಗೋದಿಲ್ಲ. ಒಡನಾಟದಲ್ಲಿರುವಂಥದ್ದು ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಸಂಬಂಧಿಕರೆಲ್ಲ ಸಕ್ಸಸ್ಫುಲ್ ಆಗ್ತಾ ಇರ್ತಾರೆ. ಸಾತ್ವಿಕವಾಗಿ ಪ್ರಾಮಾಣಿಕವಾಗಿದ್ದರೂ ಕೂಡ ನೀವುಗಳು ಏಳಿಗೆ ಆಗ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಯಾವ ಸ್ಥಾನಮಾನ ನಮಗೆ ಗಳಿಸ್ತಾ ಇಲ್ಲ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇಲ್ಲ, ದರಿದ್ರ ಯೋಗ ಶುರು ಆಗಿದೆ. ಈ ಮಂತ್ರಗಳ ಬಾಧೆಗಳು, ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಗಳನ್ನ ಶಾಶ್ವತವಾಗಿ ಮನೆಯಿಂದ ಹೊರಗೆ ಹಾಕಲಿಕ್ಕೆ, ನಿಮ್ಮ ದೇಹದಿಂದ ಹೊರಗೆ ಹಾಕಲಿಕ್ಕೆ, ನಿಮ್ಮ ಕುಟುಂಬದಿಂದ ಹೊರಗೆ ಹಾಕಲಿಕ್ಕೆ, ಮಂತ್ರ ಬಾಧೆಗಳಿಗೆ ಶಾಶ್ವತ ಪರಿಹಾರಕ್ಕಾಗಿ ಉಗ್ರ ನರಸಿಂಹಸ್ವಾಮಿಯ ಯಂತ್ರ ಧಾರಣೆ ಮಾಡಿ 100% ಪರಿಹಾರ ಸಿಗುತ್ತೆ. ಯಾವ ರೀತಿಯಲ್ಲಿ ಮಾಡೋದು ಯಂತ್ರ ಧಾರಣೆ? ಯಂತ್ರ ಮಾಡುವಂಥ ವಿಧಾನ ಬರ್ಕೊಳ್ಳಿ ವೀಕ್ಷಕರೇ.
ಗ್ರಂಥಿಗೆ ಅಂಗಡಿಯಿಂದ ಒಂದೇ ಒಂದು ಯಂತ್ರ ನೀವು ತೊಗೊಂಬನ್ನಿ, ತಾಯ್ತ ಅಂತ ನಾವು ಹೇಳ್ತೀವಿ ಅದನ್ನು. ಆ ಗ್ರಂಥಿಗೆ ಅಂಗಡಿಯಿಂದ ತಂದಂಥ ತಾಯ್ತದಲ್ಲಿ ಪಂಚಮೂಲಿಕೆಗಳನ್ನು ನೀವು ಯಂತ್ರದೊಳಗೆ ಹಾಕಬೇಕಾಗ್ತದೆ. ತದನಂತರ ಆ ಯಂತ್ರದೊಳಗೆ ಪಂಚಮೂಲಿಕೆಗಳನ್ನು ಹಾಕಿದ ನಂತರ ಯಾವುದಾದ್ರೂ ಒಂದು ತಿಥಿನ ನೀವು ನೋಡ್ಕೋಬೇಕಾಗ್ತದೆ. ಅಮಾವಾಸ್ಯೆ ತಿಥಿ ಅಥವಾ ಹುಣ್ಣಿಮೆ ತಿಥಿ ಅಥವಾ ಬಹಳ ಶ್ರೇಷ್ಠ ಗ್ರಹಣ ಕಾಲದ ಸಮಯದಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಗ್ರಹಣ ಕಾಲದ ಸಮಯದಲ್ಲಿ ನೀರಿನಲ್ಲಿ ನೀವು ನಿಂತ್ಕೋಬೇಕಾಗ್ತದೆ. ಅಂದರೆ ಗಂಗೆ ಪವಿತ್ರತೆ ಇರುತ್ತಲ್ಲ, ಆ ನೀರಿನಲ್ಲಿ ನೀವು ನಿಂತ್ಕೊಂಡು 108 ಬಾರಿ ನರಸಿಂಹಸ್ವಾಮಿಯ ಮಂತ್ರವನ್ನು ನೀವು ಜಪಿಸಬೇಕಾಗ್ತದೆ. ಆ ಯಂತ್ರ ಹಿಡ್ಕೊಂಡೆ, ಏನು ಪಂಚಮೂಲಿಕೆಗಳನ್ನ ಹಾಕಿರ್ತೀರ ಆ ಯಂತ್ರ ಹಿಡ್ಕೊಂಡೆ 108 ಬಾರಿ ನರಸಿಂಹಸ್ವಾಮಿಯ ಮಂತ್ರ ಜಪಿಸಬೇಕಾಗ್ತದೆ. ಮಂತ್ರ ನೋಟ್ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಮ್ಮೆ ನೀವು ಕೇಳ್ಕೊಬೋದಾಗ್ತದೆ. ಇದರಲ್ಲಿ ವಿಡಿಯೋನಲ್ಲಿ ನೋಡಿ, ಮಂತ್ರ ಈ ರೀತಿ ಇರ್ತದೆ, ಬರ್ಕೊಳ್ಳಿ. ಓಂ ನಮೋ ನಾರಸಿಂಹಾಯ, ಓಂ ನಮೋ ನಾರಸಿಂಹಾಯ, ಮಹಾಭಯ ನಿವಾರಣಾಯ, ಮಹಾಭಯ ನಿವಾರಣಾಯ, ಸರ್ವ ಸಂಪತ್ಕ, ಜ್ವಾಲಮಾಲಿನಿಯೇ, ವೀರ ನರಸಿಂಹಾಯ, ಘೋರ ನರಸಿಂಹಾಯ, ಅಘೋರ ನರಸಿಂಹಾಯ, ಹ್ರೀಂ ಕ್ರೀಂ ಕ್ರೋಂ, ಬಿಂದಿ ಬಿಂದಿ, ಚಿಂದಿ ಚಿಂದಿ, ಓಂ ಪಟ್ ಸ್ವಾಹ. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ನಮೋ ನಾರಸಿಂಹಾಯ, ಮಹಾಭಯ ನಿವಾರಣಾಯ, ಸರ್ವ ಸಂಪತ್ಕ, ಜ್ವಾಲಮಾಲಿನಿಯೇ, ವೀರ ನರಸಿಂಹಾಯ, ಘೋರ ನರಸಿಂಹಾಯ, ಅಘೋರ ನರಸಿಂಹಾಯ, ಹ್ರೀಂ ಕ್ರೀಂ ಕ್ರೋಂ, ಬಿಂದಿ ಬಿಂದಿ, ಚಿಂದಿ ಚಿಂದಿ, ಓಂ ಪಟ್ ಸ್ವಾಹ. ಈ ರೀತಿಯಾಗಿ ಈ ಮಂತ್ರನ ನೀವು ನೋಡ್ಕೊಳ್ಳಿ, ವಿಡಿಯೋನಲ್ಲಿ ಕೇಳಿಸ್ಕೊಳ್ಳಿ. ಈ ಮಂತ್ರನ 108 ಬಾರಿ ನೀವು ನೀರಿನಲ್ಲಿ ಆ ಯಂತ್ರ ಹಿಡ್ಕೊಂಡು ನೀವು ಜಪಿಸಬೇಕಾಗ್ತದೆ. ಜಪಿಸಿದ ನಂತರ ಒಂದು ಕಳಶ ಸ್ಥಾಪನೆ ಮಾಡಿ. ಕಳಶ ಸ್ಥಾಪನೆ ಮಾಡಿದಾಗ ಮಂತ್ರ ಸಿದ್ಧಿ ಆಗ್ತದೆ, ಅಂದರೆ ಮಂತ್ರ ಅನುಷ್ಠಾನ ಆಗ್ತದೆ ನಿಮಗೆ. ಮಂತ್ರ ಸಿದ್ಧಿಯಾದ ನಂತರ ಆ ಯಂತ್ರವನ್ನು ನೀವು ಕತ್ತಿಗೆ ಧಾರಣೆ ಮಾಡಿ. ಅವಾಗ ಏನಾಗ್ತದೆ, ತಾಂತ್ರಿಕ ದಿಗ್ಬಂಧನ ಆಗ್ತದೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮೈಯಿಗೆ, ನಿಮ್ಮ ಮನೆಗೆ. ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಗಳ ಭಯ ದೂರ ಆಗುತ್ತೆ. ಕೆಟ್ಟ ದೃಷ್ಟಿ, ಶತ್ರುದೃಷ್ಟಿ, ಶತ್ರುಕಾಟ, ದುಷ್ಟ ಗ್ರಹಪೀಡೆಗಳ ಕಾಟ, ಬಾಲಗ್ರಹದಂತಹ ಕಾಡಾಟಗಳು, ಮಾರಿಗಳು, ರೋಗ ರುಜಿನಗಳು ದೂರ ಆಗ್ತದೆ. ಶಾಶ್ವತ ಪರಿಹಾರ ಸಿಗುತ್ತೆ. ತಾಂತ್ರಿಕ ಮಾಂತ್ರಿಕ ಬಾಧೆಗೆ ನೀವು ಒಳಗಾಗುವುದಿಲ್ಲ. ಆವಾಗ ನೋಡಿ, ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗ್ತದೆ. ಅಂದ್ಕೊಂಡಂಥ ಕೆಲಸ ಕಾರ್ಯದಲ್ಲಿ ಉತ್ತುಂಗಕ್ಕೇರ್ತೀರ. ಜನ ಮನ ಧನವಶ ಆಗ್ತದೆ, ಅಭಿವೃದ್ಧಿ ಆಗ್ತೀರ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನಿರ್ವಿಘ್ನವಾಗಿ ನಿಮ್ಮ ಕೆಲಸಗಳು ನಡೆಯುತ್ತವೆ. ಯಾವ ಸಮಸ್ಯೆಗಳು ನಿಮ್ಮ ಗೋಜಿಗೂ ಬರೋದಿಲ್ಲ. ಸರಳ ಪರಿಹಾರ ವೀಕ್ಷಕರೇ. ತಂತ್ರ ಮಂತ್ರ ಶಾಪ ಕರ್ಮಗಳಿಗೆ, ಭೂತ ಪ್ರೇತ ಆತ್ಮಗಳಂತಹ ಭಯಗಳಿಗೆ, ಬಾಲಗ್ರಹ ಪೀಡಾದಿಗಳಿಗೆ ಇದು ಒಳ್ಳೆಯ ಪರಿಹಾರ ಆಗಿರ್ತದೆ. ನರಸಿಂಹಸ್ವಾಮಿಯ ಯಂತ್ರ ಧಾರಣೆ ಮಾಡಿಕೊಡಿ. ಬಹಳ ಸರಳ ವಿಚಾರ. ಮಂತ್ರನ ಒಳ್ಳೆ ರೀತಿಯಲ್ಲಿ ಉಚ್ಚಾರಣೆ ಮಾಡಿ, ಪಂಚಮೂಲಿಕೆಗಳನ್ನ ಹಾಕಿ, ನೀವು ಅಭಿವೃದ್ಧಿ ಆಗ್ತದೆ. ಶಾಶ್ವತ ಪರಿಹಾರ ನಿಮಗೆ ಸಿಗುತ್ತೆ. SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರ ತಂತ್ರ ಮಂತ್ರಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.